ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ನಾಗರಾಜ್ ಮಾತಾಡ್ತಿರೋದು. ಸೊ ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ರೂಮಿಗೆ ಬಂದೆ. ನೋಡೋಣ ನಮ್ಮ ಫ್ರೆಂಡ್ಸ್ ಏನು ಬ್ರೇಕ್ಫಾಸ್ಟ್ಗೆ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಓಹ್ ಬ್ರೋ, ಏನು ಬ್ರೋ ಹೇಳಿ. ಹಾಯ್. ಏನೋ ಮಾಡ್ತಿದ್ದೀರಾ? ಏನೋ ಇಟ್ಟಿದ್ದೀರಾ ಆಲ್ರೆಡಿ ರೈಸು? ಚಿತ್ರಾನ್ನ. ನೋಡಿದ್ರೇನೆ ಗೊತ್ತಾಗ್ತಿದೆ. 2 ನಿಂಬೆಹಣ್ಣು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ ಮಡಗಿದ್ದೀರಾ ಅಂತಾರೆ. ಗೊತ್ತಾಗ್ತಿದೆ ನೀವು ಚಿತ್ರಾನ್ನ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ. ಲೆಮನ್ ರೈಸು. ಸೊ ಏನಾದ್ರು ಸ್ಪೆಷಾಲಿಟಿ ಇದೆಯಾ ಬ್ರೋ ಈ ಚಿತ್ರಾನ್ನದಲ್ಲಿ? ಏನಿಲ್ಲ ದುಃಖ, ಬ್ಯಾಚುಲರ್ಸ್ ಲೈಫಲ್ಲಿ ಇನ್ನೇನಿದೆ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ. ಇವ್ರು ನಾಟ್ ಎನಿಮೋರ್ ಬ್ಯಾಚುಲರ್ ಬ್ರೋ. ಸೊ ಹೇಳಿ, ಸ್ಟಾರ್ಟ್ ಮಾಡಿ ಇವಾಗ. 2 ನಿಂಬೆಹಣ್ಣು. ದಪ್ಪದ ಚಿಕ್ಕದ? ಮೀಡಿಯಂ ಆಗಿದ್ರೆ ಸರಿ, ಆದರೆ ಹುಳಿ ಬೀಳಬೇಕು. ಹುಳಿ ಬೀಳ್ಬೇಕಾ? ಓಕೆ. 2 ನಿಂಬೆಹಣ್ಣು, ಈರುಳ್ಳಿ 3 ಮೀಡಿಯಂ ಸೈಜ್ ಈರುಳ್ಳಿ. ಇಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು. ಕೆಲವರು ಜಾಸ್ತಿ ಬೇಕಾಗುತ್ತೆ, ಏನು ಮಾಡೋಣ. ಓಕೆ. ಸ್ವಲ್ಪ ಸೊಪ್ಪು, ಅಂದ್ರೆ ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪು. ಓಕೆ. ಯಾವ್ದ್ರಲ್ಲಿ? ಕೊತ್ತಂಬರಿ ಸೊಪ್ಪು. ಕೊತ್ತಿಮೇರಿ ಸೊಪ್ಪು. 2 ಗಂಟೆಗೆ ಹೋಗಿದ್ದಾರೆ ತರೋದಕ್ಕೆ. ಇದು 2 ಗಂಟೆಲಿ ತಂದಿರೋ ಸೊಪ್ಪ ಇದು? 2 ಗಂಟೆ ತಂದಿರೋ ಸೊಪ್ಪು ಇದು. ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟಲ್ಲ, ಯಾರ್ಯಾರು ಹುರ್ಕೋತಾವ್ರು ಇನ್ನೂ ಸ್ವಲ್ಪ ಜಾಸ್ತಿ ಹುರ್ಕೊಳ್ಳಿ ಅಂತ. ಎಷ್ಟು ಮೆಣಸಿನ್ಕಾಯಿ ಇದೆ ಬ್ರೋ ಅಲ್ಲಿ? ಕೆಂಪುದೊಂದಿದೆ, ಅರ್ಶನಕ್ಕೆ ಬಂದಿರೋದು 3 ಇದೆ, ಹಸಿರು 4 ಇದೆ. ಚಿತ್ರಾನ್ನಕ್ಕೆ ಮೆಣಸಿನ್ಕಾಯಿ, ಹುರ್ಕೊಳ್ಳೋರ್ಗೆ 2 ಮೆಣಸಿನ್ಕಾಯಿ ಅಷ್ಟೇ ಕೆಳಗಡೆ. ಇವಾಗ ಮೊದಲು ಯಾವ್ದನ್ನ ಶಟ್ ಮಾಡ್ಬೇಕಾ? ಹುರ್ಕೊಳ್ಳೋದು ಜಾಸ್ತಿ ಇರಲಿ, ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡೋಣ. ಹೇಗೆ ಉದ್ದಕ್ಕೆ ಹತ್ತಾ ಇದೀವಿ ಅಂದ್ರೆ ಕೈಗೆ ಸಿಗ್ಬೇಕಲ್ಲ ಇವು. ಕೈಗಲ್ಲ, ಬಾಯಿಗೆ ಸಿಗ್ಬೇಕಲ್ಲ ಬ್ರೋ? ಅಲ್ಲ ಕಣ್ರಿ, ಬಾಯಿಗೆಲ್ಲ ಕೈಗವ್ರೆ ಅಂತ ಗೊತ್ತಾದಾಗ ಸೈಡ್ಗೆ ಎತ್ ಮಾಡ್ಬೇಕಲ್ಲ, ಆತರ. ಇದನ್ನ ಸೌಂಡ್ ಮಾಡ್ತಿದ್ದೆ ಬ್ರೋ. ಇನ್ನು ಹೋಗಕ್ಕೆ ರೆಡಿ ಆಯ್ತದು. ನೋಡಿ, ನೀವು ಚಿತ್ರಾನ್ನ ಮಾಡ್ಬೇಕಂದ್ರೆ ರೈಸ್ನ 2 ವಿಸಲ್ ಕೂಗಿಸ್ಕೋಬೇಕು. ಸೊ ರೈಸ್ ಇಡಕ್ಕೆ ಬರಲಿಲ್ಲ ಅಂದರೆ, ಸೊ ನೀವು ಎಷ್ಟು ಅಕ್ಕಿ ಹಾಕ್ತೀರಾ ಅಷ್ಟು 1:2 ಅಷ್ಟು ನೀವು ನೀರು ಹಾಕಿ ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿ. ಸೊ ಅದನ್ನು ರೈಸ್ ಮಾಡೋದು ಹೆಂಗೆ ಅಂತೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಚಿತ್ರಾನ್ನ ಹೆಂಗೆ ಮಾಡ್ಬೋದು ಅಂತ ನೋಡಿ ತಿಳ್ಕೊಳ್ಳಿ. ಸೊ ಇವಾಗ ಇದನ್ನು ಆಫ್ ಮಾಡ್ತಿದ್ದೀವಿ, ಕುಕ್ಕರು. ಆಫ್ ಮಾಡಲ ಬ್ರೋ? ಮಾಡಿ ನೋಡಿ, ಆಫ್ ಅಂತ ಬಟನ್ ಇದೆ, ಆಫ್ ಆಗಿದೆ ಬ್ರೋ. ಮೊದಲು ಏನಾರ ಈರುಳ್ಳಿ ಹಚ್ಚೋ ಕೆಲಸ ಏನಾರು ಮಾಡ್ತೀರಾ ಬ್ರೋ? ಇಲ್ಲ ಗೊತ್ತಾ, ಪಾನಿಪುರಿ ಅಂಗಡಿ ಇತ್ತು, ಈಗಲೂ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳು ಬರೋಕ್ಕೆ. ಹೇಳ್ಬಿಡಿ, ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಏನು ಅಂತ. ಮಂಡ್ಯ ಜಿಲ್ಲೆ, ಬಸರಾಳ ಹೋಗ್ಲಿ. ಬಸರಾಳದಲ್ಲಿ ಬೋರಪ್ಪನ ಆರ್ಚ್ ಅಂತ ಇದೆ, ಕಾಲಭೈರೇಶ್ವರ ಆರ್ಚು. ಅಲ್ಲಿ ನಮ್ಗೆ ಗಾಡಿ ನಿಂತಿರುತ್ತೆ. ಸೊ ಯಾರಾದರೂ ಮಂಡ್ಯದಿಂದ ನಾಗಮಂಗಲ ಆ ಕಡೆ ಸೈಡ್ ಅದ? ಅಲ್ಲಿಂದ ಯಾವುದು ತುಮಕೂರಾ? ಇಲ್ಲ, ಬಸರಾಳ ಕಂಡ್ರಿ. ಅಲ್ಲ, ಅಲ್ಲಿಂದ ಯಾವ ಊರಿಗೆ ಹೋಗುತ್ತೆ ಅಂತ ಅದು? ನಾಗಮಂಗಲಕ್ಕೆ ಹೋಗುತ್ತೆ. ಯಾರಾದರೂ ಮಂಡ್ಯದಿಂದ ನಾಗಮಂಗಲ ಹೋಗೋ ಸೈಡಲ್ಲಿ ಹೋಗ್ತಿದ್ರೆ, ಸೊ ಕಾಲಭೈರೇಶ್ವರ ಪಾನಿಪುರಿ ಸೆಂಟರ್ ಅಂತಿದೆ. ಗುರು ರಾಘವೇಂದ್ರ ಪಾನಿಪುರಿ ಸೆಂಟರ್ ಅಂತಿದೆ. ಸೊ ಅಲ್ಲಿಗೊಂದ್ಸಲ ಭೇಟಿ ಕೊಡಿ, ಅಲ್ಲೂ ಕೂಡ ಪಾನಿಪುರಿ ಟೆಸ್ಟ್ ಮಾಡಿ. ಸೊ ನೀವು ಬಸವರಾಳದಲ್ಲಿ ಒಂದ್ಸಲ ಇವ್ರದ್ದು ಗುರು ರಾಘವೇಂದ್ರ ಪಾನಿಪುರಿ ಸೆಂಟರ್ಗೆ ಒಂದ್ಸಲ ಭೇಟಿ ಕೊಡಿ. ಎಲ್ಲರೂ ತಿನ್ನೋಂಥ ರೈಟ್ ಕಾಣೋಣ ನಮಗೆ. ಹೌದಾ? 20 ರೂಪಾಯಿ ಬ್ರೋ. ಈ ಕಾಲದಲ್ಲಿ ನೀವು 20 ರೂಪಾಯಿಗೆ ಪಾನಿಪುರಿ ಮಾಡ್ತಿದ್ರಲ್ಲ ಬ್ರೋ, ಇದಕ್ಕೂ ನೀವು ಗ್ರೇಟ್ ಬ್ರೋ, ನೀವು ತುಂಬ ಗ್ರೇಟ್. ಎಲ್ಲರೂ ತಿನ್ಬೇಕು ಬೇಕಾ? ದುಡ್ಡೇನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಆ ಪ್ರೀತಿ, ಆ ಪಾನಿಪುರಿ ಕೊಡೋವಂಥ ಪ್ರೀತಿ, ಆ ಟೇಸ್ಟು ಎಲ್ಲೂ ಸಿಗಲ್ಲ. ನಿಂಬೆಹಣ್ಣು ಸ್ವಲ್ಪ ಇದು ಮಾಡ್ಬೇಕಲ್ವ ಬ್ರೋ? ಏನು ಮಾಡ್ಬೇಕು ಹೇಳಿ? ಉಜ್ಬೇಕು ಬೇಕಾ? ಉಜ್ಬೇಕಲ್ಲ ಬ್ರೋ, ಅದು ಪ್ರೆಸ್ ಮಾಡಬೇಕು, ಚೆನ್ನಾಗಿ ಉಳಿಯಲ್ಲ ಒಂದು ಕಡೆ ಬರಬೇಕು ಅಂದರೆ. ನೋಡಿ ಎಷ್ಟು ಕಿರಣ್ ಅವ್ರು ಎಷ್ಟು ಚೆನ್ನಾಗಿ ನಿಂಬೆಹಣ್ಣು ಉಜ್ತಿದ್ದಾರೆ ಅಂತ ನೋಡಿ. ಸ್ವಲ್ಪ ಇದೆಲ್ಲ ಸ್ಮೂತ್ ಆಗಬೇಕು. ಇದು ಸ್ವಲ್ಪ ಗಟ್ಟಿ ಇದೆ ನೋಡಿ, ಇದನ್ನು ಹಾಕೊಂಡು ಉಜ್ಜಿಬೇಕು ಹಿಂಗೆ. ಅದೇನು ನಮ್ಮ ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಯಾಕೆ ಉಜ್ಜೋದಂತ ಹೇಳ್ಬೋದು. ಅದನ್ನೆಲ್ಲ ನೀವು ರಸನ ಒಂದು ಅದಕ್ಕೆ ತರಬೇಕು ಅಂತಾರಲ್ಲ, ಅದಕ್ಕೆ ತರಬೇಕು ಅಂತಾರೆ. ಈಗ ನೋಡಿ ಎಲ್ಲ ಸ್ಮೂತ್ ಆಗಿದೆ, ಕಟ್ ಮಾಡಿ ಚಿಲ್ ಅಂತ ಹಿಂಗೆ ರಸ ಬರುತ್ತೆ.
ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಚ್ಚೋಣ. ಓಕೆ, ಹುಷಾರು ಬ್ರೋ, ಡಮ್ಗಿ ಬಂದ್ಬಿಡೋದು ಕುಕ್ಕರು. ಹೇಳಿ ಇವಾಗ ಮುಖ ನೆಕ್ಸ್ಟು ಪ್ಯಾನ್ ಮೇಲೆ ಒಂದು ಬಾಂಡ್ಲಿ ಟೀ. ಗ್ಯಾಸ್ ಖಾಲಿ ಆಗೋಯ್ತಾ? ಇಲ್ಲ, ಗ್ಯಾಸ್ ಇದೆ ಬ್ರೋ. ಬಾ, ಗಲಿ ಬಿಲಿ ಆಗೋಯ್ತಲ್ಲ ಬ್ರೋ. ಜಾಗದ ಇಕ್ಕಟ್ಟು ಇರ್ಲಿ ಬ್ರೋ. ಇದ್ರಲ್ಲಿ ಸ್ವಲ್ಪ ಒಗ್ಗಟ್ಟು. ಇದೇನು ಬ್ರೋ ಇದು? ಗ್ಯಾಸ್ ಖಾಲಿನಾ? ಇಲ್ಲ 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 ಇಲ್ಲ, ಅದು ಸ್ವಲ್ಪ ಡಕೋಟಾ ಎಕ್ಸ್ಪ್ರೆಸ್ ಮೂವಿ ನೋಡಿದಿರಲ್ವಾ? ನೋಡಿದ್ದೀನಿ. ಯಾವ ಬಸ್ ಹೇಳಿ ಅದು? ಶ್ರೀರಂಗ ಅಲ್ಲ, ಬಸ್ ಇದು ಭುಜಂಗಯ್ಯ ಬಸ್ಸು. ಭುಜಂಗಯ್ಯ ಟ್ರಾವೆಲ್ಸ್ ಅಲ್ಲಿ ಸ್ವಲ್ಪ ಈಗ ನೋಡಿ, ಇದೆಲ್ಲ ನೀರೆಲ್ಲ ಹೋಗ್ಬೇಕಿದು. ಆಮೇಲೆ ಎಣ್ಣೆ ಯಾವ್ದು ಗೊತ್ತಾ ಇದು? ಎಣ್ಣೆ ಒಂದು. ಇದು ನೀರಿನ ಬಾಟ್ಲು ಯಾವ್ದು ಸಿಕ್ಕಿಲ್ಲ ಅಂತ ಇದಕ್ಕೆ ಹಾಕಿಟ್ಟಿದೀವಿ. ಇದ್ರಿಗೆ ಎಣ್ಣೆ ಬಿಡ್ತಾ ಇಲ್ಲ ಈ ಕಂಪ್ನಿಯವ್ರ ಮೇಲೆ. ಅಲ್ಲ, ಅವ್ರು ಗಾಬರಿ ಆಗ್ಬಿಟ್ಟವ್ರು ಅಂತ ಕಂಪ್ನಿಯವ್ರು. ನಾವ್ ಯಾವಾಗ ವಾಟರ್ ಬಿಟ್ಟು ಎಣ್ಣೆ ಮಾಡಕ್ಕೆ ಇದು ಮಾಡ್ದೋ ಅಂತ. ಆಮೇಲೆ ಟಾಟಾ ಸಾಲ್ಟ್ ಹಾಕಿ, ತುಂಬಾ ಒಳ್ಳೇದು, ದೇಶದ ಸಾಲ್ಟ್ ಇದು ಟಾಟಾ. ಹಂಗನ್ಬಿಟ್ಟು ಪ್ರಮೋಟ್ ಮಾಡ್ತಾವ್ರೆ ಅನ್ಕೊಂಡ್ಬಿಟ್ಟಿರಾ? ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ನಮ್ಗೆ ಪ್ರಮೋಟ್ ಮಾಡೋದಕ್ಕೆ. ಸೊ ನಮಗೆ ನಿಂಬೆಹಣ್ಣು ತರದಕ್ಕೂ ಕೂಡ ಯಾರು ದುಡ್ಡು ಕೊಡ್ಲಿಲ್ಲ, ನಾವೇ ತಗೊಂಡು. ಆಮೇಲೆ ಈರುಳ್ಳಿ ತೋರಿಸ್ತಾ, ಈರುಳ್ಳಿ ಪ್ರಮೋಷನ್ನು ಇದೆಲ್ಲ ಇಲ್ಲ. ಇದು ಹೊಗೆ ಬರ್ತೈತೆ ನೋಡಿ ಇವರು. ಬಲ್ಲಿ ಕಾಯ್ಬೇಕು ಅಂತೀರ? ಕಾಯ್ಬೇಕು. ಈಗ ನೋಡಿ ಎಣ್ಣೆ ಹಾಕ್ಬೇಕು. ಹಿಂಗೆ ಇಷ್ಟು ಎಣ್ಣೆ ಹಾಕ್ಬೇಕು ಬ್ರೋ? ಏನೋ ನಮ್ಮ ಕಣ್ಣು ಅಳ್ತಾಗ ಆಗಷ್ಟು ಹಾಕ್ಬೇಕು. ಮನೇನಾ ಟೇಬಲ್ ಸ್ಪೂನು. ಇದೇ ನಮ್ದೇನು ಕುಕಿಂಗ್ ಚಾನಲ್ ಅಲ್ವಲ್ಲ, ನಾವು ಇಷ್ಟೇ ಟೇಬಲ್ ಸ್ಪೂನ್ ಹಾಕೋಬೇಕು. ನಮ್ಗೇನು ನಮ್ ಖುಷಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ, ಕಣ್ಣು ಅಳ್ತೆ ಎಣ್ಣೆ ಹಾಕೊಂಡಿದ್ದಾರೆ ಅವರು. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಬೀಜಗಳು, ಕಡಲೆ ಬೀಜ ನೋಡಿ. ಇವಾಗ ಕಡಲೆ ಬೀಜ ತಗೋದಿದಾರ. ಇದೆಲ್ಲ ನಮ್ಮ ರೂಮಲ್ಲಿ ಇನ್ನೊಬ್ಬ ಇದ್ದಾನೆ ಅಡಿಗೆ ಭಟ್ಟ, ಅವನಿಟ್ಟಿರೋದು ನಾವಲ್ಲ. ಕಡಲೆ ಬೀಜ ತಿನ್ನೋಣ ಒಂದೆರಡಕ್ಕೆ ಜಾಸ್ತಿನೇ ತಿನ್ನಿ. ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ, ಯಾಕೆಂದ್ರೆ ಇದೆಲ್ಲ ಹೋಗಿರೋದು. ಕ್ವಾಲಿಟಿ ಕಡಿಮೆ ಇದೆ, ಕ್ವಾಂಟಿಟಿ ಕಡಿಮೆ ಇದೆ, ಎರಡು ಕಮ್ಮಿ ಇದೆ. ಚುಟುಕ್ ಅಂತ. ಈಗ ಸಾಸಿವೆ ಹಾಕ್ಬಾರ್ದು ಚಿತ್ರಾನ್ನಕ್ಕೆ. ಫಸ್ಟು ಎಲ್ಲಾನು ಹುರ್ಕೋಬೇಕು ಅಂತಾರಲ್ಲ, ಹಂಗೆ ಬೀಜಗಳನ್ನ ಹುರಿಬೇಕು. ಕಡಲೆ ಬೀಜ, ಕಡಲೆಬೇಳೆ ಫಸ್ಟ್ ಒಂದು ಹಾಕಿ ನೋಡೋಣ. ನೋಡ್ಬಿಟ್ಟೆ ನೋಡೋಣ. ಇನ್ನು ಕಾಯ್ದಿಲ್ಲ, ಕಾಯ್ಬೇಕು. ಕಾಯ್ತೆ ಬ್ರೋ. ನೋಡಿ ಇಲ್ಲಿ ರೈಸು ಇನ್ನೂ ವಿಷಲ್ ಆರಿಲ್ಲ. ಕರಿಬೇವಿನ ಸೊಪ್ಪು 4 ಎಲೆ. ನಾವು ಮೈಸೂರಲ್ಲಿ ಒಂದ್ಸಲ ಚಿತ್ರಾನ್ನ ತಿನ್ನಕ್ ಹೋಗ್ತೀನಿ, ನೆನಪಿದೆ. ನಜರಾಬಾದಲ್ಲಿ ತಿನ್ನಕ್ ಹೋದೋ, ಚೆನ್ನಾಗಿತ್ತು. ಆದ್ರೆ ಅವರು ನಮ್ಮ ಹತ್ರ ಇಲ್ಲ ಅಂದ್ರು, ಕಲಿಸ್ತಾ ಇದ್ರು, ಇಲ್ಲ ಅಂದ್ಬಿಟ್ರು ನಮ್ಗೆ. ನಾನು ನಾವು ಅವ್ರಕ್ಕಿಂತ ಚೆನ್ನಾಗಿ ಮಾಡ್ತೀವಲ್ಲ ಚಿತ್ರಾನ್ನ. ಎಲ್ಲ ಕಾಯ್ತಿದೆ ಅನ್ಸುತ್ತೆ. ಹಾಕಿ ಬ್ರೋ. ಎಷ್ಟು ಹಾಕೋಬೇಕು ನೀವು ಕಡಲೆ ಬೀಜನ? ನಮಗೆ ಬೈಕ್ ಸಿಗ್ಬೇಕು ಅಂದ್ರೆ ಜಾಸ್ತಿ ಹಾಕೋಬೇಕು, ಬೇಡ ಸಾಕು ಅಂದ್ರೆ ಕಮ್ಮಿ ಹಾಕೋಬೇಕು. ನಮ್ಗೆ ಸ್ವಲ್ಪ ಬೈಕ್ ಸಿಕ್ಕಿದ್ರು ಉತ್ತಮ. ಅದೇ ಕಡಲೆ ಬೀಜ ಒಂದು 50-60 ಕಡಲೆ ಬೀಜ ಹಾಕೊಳ್ಳಿ. ಲೆಕ್ಕ ಹಾಕಲ್ಲ, ಹಾಕೊಳ್ಳಿ, ಮಿನಿಮಮ್ ಹಾಕೊಳ್ಳಿ. ನನಗೆ ಗೊತ್ತಿಲ್ಲ ಬ್ರೋ, ಈ ಚಿತ್ರಾನ್ನ ಮಾಡೋ ವಿಡಿಯೋ ಒಂದು ಅರ್ಧ ಗಂಟೆನಾದ್ರೂ ಆಗುತ್ತಾ. ಕಡಲೆಬೇಳೆ ಹಾಕ್ಬಿಡಿ ಬ್ರೋ ಒಟ್ಟಿಗೆ. ಕಡಲೆಬೇಳೆ ಇದ್ರಲ್ಲಿ ಉರಿಬಾರ್ದು ಹಂಗಂತೀರಾ? ನೋಡಿ, ಆ ಕಡಲೆ ಬೀಜ ಸ್ವಲ್ಪ ಕೆಂಪುಗೆ ಕಲರ್ ಬರುತ್ತೆ ಅಂತ ನಾವು ಹುರ್ಕೋಬೇಕಾಗುತ್ತೆ. ಅದು ಜಾಸ್ತಿ ಹುರ್ಕೊಬಿಟ್ರೆ ಸೀದೋಗುತ್ತೆ, ಅದ್ರದ್ದು ಟೇಸ್ಟು ಹೋಗ್ಬಿಡುತ್ತೆ. ಮೀಡಿಯಮ್ ಆಗಿ ಹುರ್ಕೋಬೇಕು. ಅದು ಕೆಂಪಗೆ ಬರೋ ಥರ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ರೂಮಲ್ಲಿ ಜಾಲರಿ ಇಲ್ಲ ಸೋಸ್ಕೊಳಕ್ಕೆ ಎತ್ಕೊಳಕ್ಕೆ. ಸೌಟ್ ಬ್ರೋ,
ಯಾವುದಕ್ಕೆ ವೇಟ್ ಮಾಡ್ಬೋದು ಯಾವುದ್ರಲ್ಲಿ ಏನಾಗುತ್ತೆ ಆ ಕೆಲಸಗಳು ಮುಗಿಸ್ತಿರ್ಬೇಕು. ನೋಡಿ ಈಗ ಕಂದು ಬಣ್ಣಕ್ಕೆ ಬರ್ತಾ ಇದೆ ಎಳ್ಳೆ ಬೀಜ. ಈಗ ಆಯಿತು ಕಂದು ಬಣ್ಣಕ್ಕೆ. ಎತ್ಕೊಳ್ಳಿ ಬ್ರೋ, ಊರಿ ಸ್ವಲ್ಪ ಕಡಿಮೆ ಕೊಡು. ಬೇಡಿ ಬರಲಿ ಅಷ್ಟೊಳಗೆ ಎತ್ಬಿಡ್ತೀವಿ. ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ, ನಿಮ್ಮ ಸಬ್ಸ್ಕ್ರೈಬರ್ ಹೇಳಿ ಬರೋಕ್ಕೆ. ಸೊ ಇದೇ ಚಾನಲಲ್ಲಿ ನಾವು ಮತ್ತೊಮ್ಮೆ ಮಶ್ರೂಮ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀವಿ. ಸೊ ಸದ್ಯಕ್ಕೆ ಚಿಕ್ಕ ಚಿಕ್ಕ ಅಡುಗೆಯಿಂದ ಯಾವುದು ನಮಗೆ ಬ್ಯಾಚುಲರ್ಸ್ ಕೆಲಸ ಆಗುತ್ತೆ ಆ ಥರ ರೆಸಿಪೀಸ್ನ ಮಾಡ್ತೀವಿ ನಾವು. ಅದಾದಮೇಲೆ ನಿಮಗೆ ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿದೇ ಒಂದು ಸೀರೀಸ್ ಮಾಡೋಣ. ಇದು ನೋಡಿ ಕಡಲೆ ಬೀಜ ಎಲ್ಲ ನೋಡಿ ಕರೆಕ್ಟಾಗಿ ಕಂದು ಬಣ್ಣಕ್ಕೆ ಬರತ್ತೆ ಅನ್ಕೊಂಡು ಹುರ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ನಾವು ಚಿತ್ರಾನ್ನ ತಿಂತಿರ್ಬೇಕಾದ್ರೆ ಬಾಯಿಗೆ ಸಿಕ್ತಾಗ ಒಂಥರ ಗರಂ ಅನ್ಬೇಕಂತ. ಬ್ರೋ ನೆಕ್ಸ್ಟ್ ಏನು ಹಾಕೋಕೆ ಹೊರಟಿದ್ದೀರಾ? ಸಾಸಿವೆ ಓಪನ್ ಆಗಿದೆ ಬ್ರೋ, ಅದು ಓಪನ್ ಆಗಿದೆ. ಎಷ್ಟು ಹಾಕೋಬೇಕು ಸಾಸಿವೆನ? ಹಾಕಿ ಸಾಸಿವೆ ಏನು ಹಾಕ್ಬೋದು? ಏನು ಒಂದು ಚಿಟಿಕೆ ಹಾಕೋಬೋದಾ? ಅದೇನು ಸೋಡಾ ಅಲ್ಲ ಕಣ್ರಿ ಅಂತ ಸಾಸಿವೆ ಎಲ್ಲ ಕಣ್ಣು ಅಳ್ತಲ್ಲಿ ನಾವು ಹಾಕೊಳ್ಳೋದು. ನಾವು ಟೇಬಲ್ ಸ್ಪೂನು, 1 ಟೀ ಸ್ಪೂನು, ಆಮೇಲೆ ಸಾಂಬಾರ್ ಸ್ಪೂನಲ್ಲೆಲ್ಲ ಹಾಕಲ್ಲ. ಏನೋ ನಮ್ಮ ಕಣ್ಣು ಅಳ್ತಾಗ ಎಷ್ಟು ಬೇಕೋ ಅಷ್ಟು ಹಾಕೋತೀವಿ. ಸಾಸಿವೆ ಹಾಕಿದ್ರೆ ಇವಾಗ ಕಡಲೆಬೇಳೆ ಹಾಕಿದ್ರೆ ಸಿಡೀತು. ಕಡಲೆಬೇಳೆನೂ ಕೂಡ ಸಿಡಿತೈತೆ. ನೆಕ್ಸ್ಟು ಅದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಜೀರಿಗೆ. ಬ್ರೋ ಚಿತ್ರಾನ್ನಕ್ಕೆ ಜೀರಿಗೆ ಹಾಕ್ತಾರ ಬ್ರೋ? ಜೀರ್ಣಕ್ಕೋಸ್ಕರ. ಓಹೋ, ನಾವು ಜೀರಿಗೆ ಕೂಡ ಹಾಕ್ತಿದ್ದೀವಿ ಜೀರ್ಣ ಆಗಲಿ ಅಂತ. ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ. ಹಚ್ಕೊಂಡಿರೋ ಮೆಣಸಿನ್ಕಾಯಿನ ಇವಾಗ ಫ್ರೈ ಮಾಡಕ್ಕೆ ಹಾಕ್ತಿದ್ದೀವಿ. ನಾವೇನಕ್ಕೆ ಡೈಲಿ ಇದೇ ರೀತಿ ಏನಾದ್ರು ನಾವು ಅಡುಗೆ ಮಾಡೋದೆಲ್ಲ ಹಾಕ್ಬಿಟ್ರೆ ಬೇರೆಯವ್ರಿಗೂ ಯಾವ ರೀತಿ ಈಸಿಯಾಗಿ ಅಡುಗೆ ಮಾಡ್ಬೋದು ಅಂತ ತಿಳ್ಕೊತಿಲ್ಲ ಅಲ್ವಾ? ಇಲ್ವಾ ಇದು ನಮ್ಮ ಕೆಲಸ ಅಲ್ವಲ್ಲ ಪಕ್ಕ. ಆದರೂ ಅವಾಗ ಮಾಡಿದಾಗ ಸಿಡಿತಾ ಇದೆ. ನೋಡಿ ಎಣ್ಣೆ ಎಲ್ಲ ಹಾರ್ಬಿಡ್ತು. ನಿಧಾನ ಒಂದ್ಸಲ ನೀವು ಇಲ್ಲಿ ಫ್ರೈ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಇಲ್ಲಾಂದರೆ ಕೈಗೆಲ್ಲ ಎಣ್ಣೆ ಹಾರ್ಬಿಡುತ್ತೆ. ಸೊ ಪ್ಲೀಸ್ ಅವೇರ್ ಆಫ್ ದಿಸ್. ಈರುಳ್ಳಿ ಹಾಕಿ ಇವಾಗ ಹಚ್ಕೊಂಡಿರೋ 3 ಈರುಳ್ಳಿನ ಹಾಕ್ತಿದ್ದೀವಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದು ಕಂದು ಬಣ್ಣ ಬರೋ ತನಕ ತಿರ್ಸ್ಕೋಬೇಕಾ? ಹೌದು. ಇದು ಕೂಡ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲಿ ಇದು ಫ್ಲೋಟ್ ಆಗ್ತಾ ಇದೆ. ಇಷ್ಟೊಂದು ಎಣ್ಣೆ ಹಾಕೊಂಡಿದ್ದೀವಿ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀವಿ. ಸೊ ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೆ ಎಣ್ಣೆ ಅಷ್ಟು ಹಾಕೊಳ್ಳಿ. ಒಳ್ಳೆ ಬಣ್ಣ ಬರ್ತಿದೆ ಕಣ್ರೆ. ಹೌದಾ? ನೋಡ್ತಿರ್ಬೋದು ಆಲ್ಮೋಸ್ಟ್ ಕಂದು ಬಣ್ಣಕ್ಕೆ ಈರುಳ್ಳಿ ತಿರುಗ್ತಿದೆ. ಸೊ ಈರುಳ್ಳಿನ ನೀವು ಸ್ಲೈಸು ಕಟ್ ಮಾಡ್ಕೋಬೇಕಾದ್ರೂ ಕೂಡ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಚಿತ್ರಾನ್ನಗೆ ಟೇಸ್ಟ್ ಕೊಡೋದ್ರಲ್ಲಿ. ಸೊ ಇದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು. ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆ ಈರುಳ್ಳಿ ಫ್ಲೇವರ್ ಟೇಸ್ಟ್ ಚಿತ್ರಾನ್ನದಲ್ಲಿ ಜಾಸ್ತಿ ಸಿಗಲ್ಲ, ಬಾಯಿಗೂ ಸಿಗಲ್ಲ. ಸೊ ಈ ರೀತಿ ಎಲ್ಲ ನಿಮ್ಗೆ ಇಷ್ಟೊಂದು ಇನ್ ಡೀಟೇಲ್ ಆಗಿ ಚಿತ್ರಾನ್ನ ಮಾಡೋದು ಯಾರಿಗೂ ಹೇಳ್ಕೊಡಲ್ಲ. ಸೊ ನಾವು ಏನೋ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಕೊಡ್ತಿದ್ದೀವಿ. ಸೊ ನಾನೇ ಫ್ರೈ ಮಾಡ್ಬೇಕಂತದ್ದು ಇದನ್ನು.
ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೇಕು ಈಗ. ಸೊ ಇವಾಗ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಎಷ್ಟೆಲ್ಲ ಹಾಕೋತೀರ ಬ್ರೋ ಕರ್ಬೇವಿನ ಸೊಪ್ಪು? ಏನೋ ಕಣ್ಣು ಅಳ್ತಾಗೆ ಕಣ್ಣು ಎಳ್ತಾಗೆ ಎಲ್ಲ ಕಣ್ಣು ಎಳ್ತಾಗೆ. ಒಬ್ರು ಅಂತಾರಲ್ಲ ಚಿತ್ರಾನ್ನ ಮಾಡುವ ವಿಧಾನ, ಚಿತ್ರಾನ್ನ ಮಾಡುವ ವಿಧಾನ. ಬಾಣಲಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟಾಕಿ, ಈರುಳ್ಳಿ ತರದಾಕಿ, ಕೊತ್ತಂಬರಿ ಸೊಪ್ಪು ತುರ್ದಾಕಿ, ಕಾಯಿನ ತುರ್ದಾಕಿ, ಎಳ್ದಾಕಿ, ಮುಚ್ಚಾಕಿ. ಈ ಚಿತ್ರಾನ್ನಕ್ಕೆ ಬುಕ್ಕ ಕಾಯಿ ತುರಿ ಇದ್ದಿದ್ರೆ ಸಗಲಾಗಿರ್ತಿತ್ತು. ಆದರೆ ಅದು ಇಲ್ಲ ಮಿಕ್ಸು. ಸೊ ಇರೋದ್ರಲ್ಲೇ ನಾವು ಯಾವ ರೀತಿ ಚಿತ್ರಾನ್ನ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀವಿ. ಆಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ರಿ. ಇವಾಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋಬೇಕು. ಇವಾಗ ನೋಡಿ ನಿಂಬೆಹಣ್ಣ ಕುಯ್ಕೋತಿದ್ದಾರೆ ಇವರು. 2 ಹೋಳಾಗಿ ನೋಡಿ ಬೀಜಗಳಿದು ನಿಂಬೆಹಣ್ಣಿನ ತೋರಿಸಿದ್ರು, ಕಾಣಿಸ್ತಿಲ್ಲ ಕಹಿ ಬೀಜಗಳು. ಬೀಜಗಳನ್ನ ರಿಮೂವ್ ಮಾಡ್ಕೋಬೇಕು ನೀವು. ನಗ್ಬೇಡಿ ಬ್ರೋ, ತಪ್ಪು ತಿಳ್ಕೊತಾರೆ ಇದನ್ನ. ಅಲ್ಲ, ನಾವು ಒಂದೇ ಇದ್ರಲ್ಲಿ ಹೇಳ್ತೀವಿ ರಿಮೂವ್ ಮಾಡ್ಬೇಕು ಬೀಜಗಳನ್ನ ನಿಂಬೆಹಣ್ಣಿಂದ. ಪಾಪ ಅವ್ರೇನೋ ತಿಳ್ಕೊಳ್ಳಲ್ಲ. ಈ ಥರ ಹಿಂಗೆ ಹೇಳಿ ತಿಳಿಸ್ಬಾರ್ದು ನಾವು. ಇಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಕಾಮನ್. ಇವೆಲ್ಲ ಒಂದು ನಿಂಬೆಹಣ್ಣಿನ ಕತೆ ಮುಗಿತು. ಇವಾಗ 2ನೇ ನಿಂಬೆಹಣ್ಣ ಕುಯ್ಕೋತಿದ್ರ. 2 ಸೀಡ್ಲೆಸ್ ಅನ್ಸುತ್ತೆ ಕಂಡ್ರೆ ಇದು. ಇಲ್ಲ ಬ್ರೋ, ಸೀಡ್ ಇದೆ. ಸೀಡ್ ಇದೆಯಾ? ಮೋಸ್ಟ್ಲಿ ಮ್ಯಾಟ್ರಿಲ್ಲ ಅನ್ನೋ ಥರ. ವಾ, ಓ ನಿಜ, ಅದೇ ಇರ್ಬೋದು ಇದು. ಯಾಕೋ ಕೊನೆಗೆ ಸೀಡ್ ಇರಲಿ ಇಲ್ದಾಗ ನಮ್ಗೇನು ಹುಳಿ ಸಿಗ್ಬೇಕು ತಾನೆ. ಹುಳಿ ಬೀಳ್ಬೇಕು ಹಂಗನ್ಬಿಟ್ಟು ಸೀಡ್ ಇಲ್ಲ ಅಂದ್ರೆ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋತಿದ್ದೀರಾ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿಲ್ವಾ? ಅಲ್ಲಿ ಹೆಚ್ಚಿದ್ಮೇಲೆ ಕಮ್ಮಿ ಐತೆ ನೋಡಿ. ಲಾಜಿಕ್. ನೋಡಿ 2 ನಿಂಬೆಹಣ್ಣ 4 ಹೋಳ ಕಟ್ ಮಾಡ್ಕೊಂಡಿದೀವಿ. ಮತ್ತೆ ರುಚಿಗೆ ತಕ್ಕಷ್ಟು ಟಾಟಾ ಸಾಲ್ಟ್. ಯಾರು ಹಂಗೆ ಫೋನ್ ಮಾಡ್ತಾ ಕೂತವ? ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿಗೆಲ್ಲ ಉಪ್ಪು ಸ್ವಲ್ಪ ಹಿಡಿಬೇಕು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಚಿತ್ರಾನ್ನ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಅರಿಶಿನ ಹಾಕೋಬೇಕು. ಸೊ ಇವಾಗ ಅರಿಶಿನ ಹಾಕ್ತಿದ್ರೆ ಇದು ಕೂಡ ಕಣ್ಣು ಅಳ್ತಾಗ ಹಾಕೋಬೇಕು. ನಾವು ಟೇಬಲ್ ಸ್ಪೂನು, ಟೀ ಸ್ಪೂನ್ ಅಂತ ಯಾವುದು ಕೂಡ ಮೆನ್ಷನ್ ಮಾಡಲ್ಲ. ಕಣ್ಣಿಗೆ ಇಷ್ಟ ಇಲ್ಲ, ಇನ್ನೊಂದು ಆ ಸ್ಪೂನ್ಗಳನ್ನ ಮಾತ್ರ ಇಲ್ಲ. ಸೊ ಅದಕ್ಕೆ ಕಣ್ಣು ಅಳ್ತಾಗ ಎಷ್ಟು ಬೇಕೋ ಅಷ್ಟು ನೀವು ಹಾಕೋತೀರಿ. ಸೊ ಅದನ್ನ ಇಲ್ಲಿ ತೋರಿಸ್ತಿರೋದು ನಾವು. ನೋಡಿ ಹಳದಿಗೆ ಬಂತು ನೋಡಿ ಚಿತ್ರಾನ್ನ. ಇವಾಗ ಕೆಲವು ಚಿತ್ರಾನ್ನ ಜಾಂಡಿಸ್ಗೆ ಕಾಮಾಲೆ ಬಂದಿರೋ ಥರ ಅರ್ಶನಕ್ಕಿರುತ್ತೆ. ನಮ್ದು ಸ್ವಲ್ಪ ಲೈಟ್ ಆಗಿರ್ಲಿ ಅಂತ ಹಾಕತ್ತೀವಿ. ಸೊ ನಾವು ವೈಟ್ ಚಿತ್ರಾನ್ನ ಕೂಡ ಮಾಡ್ತೀವಿ. ಸೊ ಈ ಚಿತ್ರಾನ್ನಕ್ಕೆ ಅರಿಶಿನ ಆಗ್ಲಿಲ್ಲ ಅಂದ್ರೆ ಅದೇ ವೈಟ್ ಚಿತ್ರಾನ್ನ ಬಿಡುತ್ತೆ. ಈಗ ಎಲ್ಲ ಆಯಿತು, ಆಫ್ ಮಾಡಬೇಕು. ನಿಂಬೆಹಣ್ಣ ಈಗ ಹಿಂಡಬೇಕು, ಯಾಕೆಂದರೆ ಆ ಹುಳಿ ಇಲ್ಲೇ ಇರಬೇಕು. ಹಿಂಗಾಗ ಥರ ಹಿಂಡಬೇಕು. ಆ ಥರ ಫಸ್ಟ್ ಈ ಥರ 1.5 ಗ್ಲಾಸ್ ಹಾಕಿದ್ದೀನಿ ಅಕ್ಕಿ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸ್ವಲ್ಪ ಹಾಕೊಳ್ಳೋದು ಇಲ್ಲಿಗೆ. ಓಕೆ. 2 ಹಾಕ್ಬೇಕಿತ್ತಾ? ಈಗ ನೋಡಿ ನಿಂಬೆಹಣ್ಣು ಹೆಂಗೆ ರಸ ಬಿಡ್ತದೆ ಆ ಉಜ್ಜಿದ್ಕೆ. ಅದಕ್ಕೆ ಜೀವನದಲ್ಲಿ ಉಜ್ಜೋದು ತುಂಬ ಮುಖ್ಯ ಅಂತೀರ ನೀವು? ಉಜ್ಜೋದು ತುಂಬ ಮುಖ್ಯ ಇದೆ. ಅದಾದ್ಮೇಲೆ ಹಿಂಡೋದು ಮುಖ್ಯ ಇದೆ. ಬ್ರೋ ಜಾಸ್ತಿ ಹಿಂಡಿಸ್ಕೊಬಾರ್ದು ಬ್ರೋ, ನಿಂಬೆಹಣ್ಣು ಥರ ಹಿಂಡ್ಬಿಡ್ತಾರೆ. ಅದೇ ಹಿಂಡು ಆಗ್ಬಿಟ್ಟಿದೆ ನಮ್ದಲ್ಲಿ, ಏನೂ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ, ಅದಕ್ಕೆ ಸುಂದಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ಕರೆಕ್ಟಾಗಿ ಅದು ರಸ ಬೀಳೋದನ್ನು ತೋರಿಸಿದ್ರು ನೋಡಿ ಎಷ್ಟು ಕ್ಲೀನಾಗಿ ನಿಂಬೆ ರಸ ಬಾಣಲಿ ಮೇಲೆ ಬೀಳ್ತಿದೆ ಅಂತ. ಹುಳಿ ತಿಂತೀವಿ ನಾವು ಸ್ವಲ್ಪ, ಹಂಗೋಸ್ಕರ ನಾವು ಸ್ವಲ್ಪ 1 ಹೋಳು ಎಕ್ಸ್ಟ್ರಾ ನಿಂಬೆಹಣ್ಣ ಹಿಂಡ್ಕೊತಿದ್ದೀವಿ. ಸೊ ನಿಮಗೆ ಸ್ವಲ್ಪ ಹುಳಿ ಕಡಿಮೆ ಬೇಕು ಅಂತ ಹೇಳಿದ್ರೆ ನೀವು ಕಡಿಮೆ ಹಿಂಡ್ಕೋಬೋದು. ಏನಕ್ಕೆ ಅಂದರೆ ಚಿತ್ರಾನ್ನಕ್ಕೆ ಹುಳಿ ಇದ್ರೇನೆ ಚೆಂದ. ಹುಳಿ ಚಿತ್ರಾನ್ನ. ನೆಕ್ಸ್ಟ್ ನೋಡಿ. ಸೊ ಇವಾಗ ನಾವು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಿದ್ದೀವಿ. ನೆಕ್ಸ್ಟ್ ಸೀರೀಸಲ್ಲಿ ನಿಮಗೆ ಟೊಮೊಟೊ ಚಿತ್ರಾನ್ನ ಮಾಡೋದು ಹಿಂಗೆ ಅಂತ ನಾವು ಹೇಳ್ಕೊಡ್ತೀವಿ. ಅದಾದಮೇಲೆ ಕ್ಯಾರೆಟ್ ಚಿತ್ರಾನ್ನ ಕೂಡ ನಾವು ಮಾಡ್ತೀವಿ. ಸೊ ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀವಿ. ನೋಡಿ ಈಗ ಆಲ್ಮೋಸ್ಟ್ ಇದು ಗೊಜ್ಜು ರೆಡಿ. ಆಲ್ಮೋಸ್ಟ್ ಇಲ್ಲ, ಫುಲ್ ರೆಡಿ ಆಗಿದೆ. ಸೊ ಆಲ್ಮೋಸ್ಟ್ ಅಲ್ಲ, ಪೂರ್ತಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಸೊ ರೈಸ್ ಕೂಡ ಇಲ್ಲಿ ವಿಸಿಲ್ ಆರಿದೆ. ಸೊ ನೋಡ್ತಿರ್ಬೋದು, ರೈಸ್ ಕೂಡ ವಿಸಿಲ್ ಆರಿದೆ. ಸೊ ರೈಸ್ ಒಂದು 2 ನಿಮಿಷ ಕಂಪ್ಲೀಟ್
ಬಿಸಿ ಕಡಿಮೆ ಆದ್ಮೇಲೆ ನಾವು ಅದನ್ನ ಗೊಜ್ಜು ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ರುಚಿಯಾದಂಥ ಬ್ಯಾಚುಲರ್ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ನೋಡಿ, ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಹಾಕ್ಬಿದ್ವಿ, ಅದನ್ನ ಸ್ವಲ್ಪ ರಿಮೂವ್ ಮಾಡ್ತಿದ್ವಿ ಇವಾಗ. ರಿಮೂವ್ ಮಾಡ್ತೀರಾ? ಸುಮ್ಮನೆ ಇರಲಿ ಅಂತ ತೋರಿಸ್ತೀನಿ. ನೋಡಿ, ಆಲ್ಮೋಸ್ಟು ಎಲ್ಲ ಕಂದು ಚಿತ್ರಾನ್ನದ ಕಜ್ಜು ರೆಡಿ ಆಗಿದೆ. ಇಲ್ಲಿ ವೈಟ್ ರೈಸ್ ಕೂಡ ರೆಡಿ ಆಗಿದೆ. ಸ್ವಲ್ಪ ಇರಿಯೋ, ಸ್ವಲ್ಪ ಅದು ಆರಲಿ, ನೀರು ಜಾಸ್ತಿ ಆಗ್ಬಿಡ್ತಾ ಅಂತ. ಇಲ್ಲ ಸೊ ನಾವು ಮಾಡೋ ಥರ ನೀವು ಮಾಡಕ್ ಹೋಗ್ಬೇಡಿ. ಎಲ್ಲಾರ ಕಾಲ್ಗಿಲ್ ಮೇಲೆ ಹಾಕೋಬಿಡೋ ಕಷ್ಟ. ಆರಾಮಾಗಿ ನೀವು ಅದು ಮಾಡಿ ಅನ್ನದ ಕೈ ಸ್ಪೂನ್ ತಗೊಂಡು ಎಕ್ಸ್ಪೀರಿಯನ್ಸ್ ಇದೆ. ನೋಡಿ, ಸೊ ರೈಸು ಮತ್ತು ಚಿತ್ರಾನ್ನದ ಗೊಜ್ಜನ್ನ ಎರಡನ್ನೂ ಕೂಡ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ. ಸೊ ನಾವು ಮಿಕ್ಸ್ ಮಾಡೋದು ಕೂಡ ತೋರಿಸ್ತಿದ್ದೀವಿ ನಿಮಗೆ. ಇದೆಲ್ಲ ಕೆಲವೊಂದು ಚಾನಲ್ ಸ್ಕಿಪ್ ಆಗಿರುತ್ತೆ. ಹೌದು ಅಲ್ಲ ಬ್ರೋ, ಜೀವನನೇ ಚಿತ್ರಾನ್ನ ಆಗ್ಬಿಡೈತೆ. ನಾವು ಚಿತ್ರಾನ್ನ ಮಾಡ್ಕೊಂತಿದ್ದೀವಲ್ಲ ಬ್ರೋ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ. ಮೊಸರನ್ನೂ ತಿನ್ನಬೇಕು ಅಲ್ಲಿ ಮಾಡೋಣ, ಅದೊಂದಿನ ಮಾಡೋಣ. ಮೊಸರನ್ನ ಒಗ್ಗರಣೆ ಮೊಸರನ್ನ ಕೇಳಿರ್ತಾರೆ ಅವರು. ಅದು ನಾವು ಮಾಡೋ ಥರ ಮೊಸರನ್ನ ಅವ್ರು ಕೇಳಿರಲ್ಲ ಬಿಡಿ. ಅದಕ್ಕೇ ಸೊ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಜಸ್ಟ್ ಚಿತ್ರಾನ್ನ ಮಾತ್ರ ಮಾಡ್ತಿದ್ದೀವಿ. ಆಫೀಸ್ಗೆ ಹೋಗೋರು ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀನು ದೊರೆ ಮೂವಿ ನೋಡಿದ್ಯಾ ಅನ್ಸುತ್ತೆ. ನಮ್ಮ ಜೀವನ ಹೆಂಗಾಗ್ಬಿಡಿದೆ ಅಂದ್ರೆ ಗೋವಿಂದಪ್ಪ ಅಂತಾರಲ್ಲ ಆ ಥರ. ಹಂಗಲ್ಲ, ನೀನು ದೊರೆ ಮೂವಿ ನೋಡಿದ್ಯಾ ಅನ್ಸುತ್ತೆ. ರಾತ್ರಿ ನೀವು ಅದನ್ನೇ ನೋಡ್ತಿದ್ದು. ಹೌದಾ? ಅಲ್ಲಿ ಹುಡುಗರನ್ನೆಲ್ಲ ಕಿಡ್ನಾಪ್ ಮಾಡಿ ಸೂಟ್ ಕೇಸ್ಗೆ ಒಂದು ಅಚ್ಚೆ ಒತ್ತುತ್ತಾ ಇರ್ತಾರೆ. ಆಗ ತುಂಬಾ ಧೈರ್ಯವಂತರು ಆ ಮೂವಿನ ಹೀರೋ ನಮ್ಮ ಶಿವರಾಜಣ್ಣ. ಆಯ್ತಾ, ನಮ್ಮಮ್ಮ ಕಾಯ್ತಿರ್ತಾರೆ ಅಲ್ಲಿ ಹೋಗ್ಬೇಕು ಅಂತಾರಲ್ಲ, ಹಂಗೆ ನಮ್ಗೆ ಒಂದು ಸೀಲ್ ಹೊತ್ಬಿಟ್ಟಿದ್ದಾರೆ ಕೆಲ್ಸಕ್ಕೆ ಹೋಗಿದ್ದೀವಿ ಅಂತ. ನೋಡಿ ಎಷ್ಟು ಕ್ಲೀನ್ ಆಗಿ ನಾವು ಚಿತ್ರಾನ್ನ ಹಂಗಾಗಿ ಕಲಿಸ್ಕೊತಿದ್ದೀವಿ ಅಂತ. ಟೈಮ್ ಸಿಗ್ತಾ ಇಲ್ಲ. ಟೇಸ್ಟ್ ನೋಡಿ ಬ್ರೋ, ಇನ್ನೂ ಉಪ್ಪು ಬೇಕಾ ಏನು ಅಂತ. ಅದಿಲ್ಲ ಅಂದ್ರೆ ನಾವು ಅನ್ಬೇಕು. ಹುಡಿಯಾಗಿ ರುಚಿಯಾದಂಥ ಚಿತ್ರಾನ್ನ ರೆಡಿಯಾಗಿದೆ. ಈಗ ಮಿಕ್ಕಿರೋಂಥದ್ದು ಇವಾಗ ನೀವು ಚಿತ್ರಾನ್ನ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದ್ರ ಮೇಲೆ ಗಾರ್ನಿಷ್ ಮಾಡಬೇಕು. ಗಾರ್ನಿಷ್ ಮಾಡೋಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಿದ್ವಿ. ಸೊ ನಿಮ್ಗೆ ಯಾವ ಸೊಪ್ಪು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಮತ್ತೆ ಕಡಲೆ ಬೀಜನ ಮೇಲ್ಗಡೆ ಹಾಕ್ತಿದ್ದೀವಿ. ಸೊ ಫೈನಲ್ಲಿ ರುಚಿಯಾದಂಥ ಚಿತ್ರಾನ್ನ ಲೆಮನ್ ರೈಸ್ ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡೋಣ ಬ್ರೋ. ಟೇಸ್ಟ್ ಮಾಡೋಣ. ಮತ್ತು ಅದನ್ನೆಲ್ಲ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು, ಏನಕ್ಕೆ ಅಂದರೆ ಬೀಜಗಳು ಎಲ್ಲ ಕೊತ್ತಂಬರಿ ಸೊಪ್ಪೆ ನಮಗೆ ಬಾಯಿಗೆ ಸಿಗಬೇಕು, ಕೈಗೂ ಕೂಡ ಸಿಗಬೇಕು. ಯೂಶಲಿ ಸ್ಪೂನ್ ಯೂಸ್ ಮಾಡಲ್ಲ, ತಿನ್ಬೇಕಿದ್ರೆ ಕೈನೇ ಯೂಸ್ ಮಾಡ್ತೀವಿ. ಭಗವಂತ ಕೊಟ್ಟಿದ್ದಾರೆ, ಕಲ್ಸಕ್ಕೂ ಕೊಟ್ಟಿದ್ದಾರೆ ಭಗವಂತ. ಹಂಗನ್ಬಿಟ್ಟು ಬಿಸಿಲು ಕಲ್ಸಕ್ಕಲ್ಲ, ಜನ ಮೇಲೆ ಕಮೆಂಟ್ ಹಾಕ್ಬೇಡಿ. ಅವರೆಲ್ಲ ಬುದ್ಧಿವಂತ ಬ್ರೋ, ಆ ರೀತಿ ಎಲ್ಲ ಹಾಕಲ್ಲ ಬ್ರೋ. ಸುಟ್ಟುತ್ತೆ ಅನ್ಸುತ್ತೆ ಬ್ರೋ. ಇಲ್ಲ ಉಫ್ ಮಾಡಿ ಸುಟ್ಟಿದ್ರೆ ನೋಡಿ. ನೆಕ್ಸ್ಟ್ ಲೆವೆಲ್ ಬ್ರೋ, ಸಗದಾಗಿದೆ. ಸ್ವಲ್ಪ ಉಪ್ಪು ಹಾಕೋಬೇಕು ಅಷ್ಟೇ ನಾವು. ಥ್ಯಾಂಕ್ಸ್ ಬುಕ್ಕ. ಇವತ್ತಿಗೆ ಈ ಚಿತ್ರದ ಕತೆ ಮುಗಿಸಿದ್ದೀವಿ. ನೆಕ್ಸ್ಟು ಮತ್ತೊಂದು ವಿಭಿನ್ನವಾದ ಅಡಿಗೆಯಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿಯ ಬುಕ್ಕ ಅವಿನಾಶ್. ಸೊ ಅಲ್ಲಿ ತನಕ ಈ ವಿಡಿಯೋನ ನೋಡ್ತೀರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರ್ಯಾರು ಬ್ಯಾಚುಲರ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳಿ ಅಂತ ಹೇಳ್ತಾ ಈ ಚಿತ್ರಾನ್ನದ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ವಿ. ಎಲ್ರಿಗೂ ಥ್ಯಾಂಕ್ ಯು. ಬೈ ಸಿ ಯು.